ಏನೇ ಎಷ್ಟು ನಿಂಗೆ ಮಾನ ಮರ್ಯಾದಿಲ್ವ ನಿಂಗೆ ಎಷ್ಟು ಹೇಳಿದ್ರು ಇನ್ನಲ್ವೇ ಮನೆಗೆ ನೀ ಬಿದ್ದಿದೆಯಲ್ಲ ಅವಳಲ್ಲ ನಿನ್ನ ಸುಪ್ನಾತಿ ಸುಪ್ಪಿ ಮಗಳನ್ನ ಕರ್ಕೊಂಡು ಮೊದಲು ಇಲ್ಲಿಂದ ಹೋಗೋದ್ ಕಲಿ. ಇಲ್ಲ ಅಂತಂದ್ರೆ ನಾವೇ ಸುಮ್ಕಿರಕ್ಕಿಲ್ಲ. ನೋಡು ಇದು ನನ್ನ ಮನೆ, ನೀನೇನ ಶಾನೆ ಇಲ್ಲೇ ನೀ ಇರ್ತೀನಿ, ನಾನು ಇದೇ ಮನೆಗೆ ಇರಬೇಕು ಹಾಗೆ ಹಿಂಗೆ ಅಂತೀನಾರ ಹೇಳ್ದು ನೋಡು ಒಂದೇ ಕಿತ್ತನೆಯ ನಾನೇನಿಲ್ಲ, ಒಂದೇ ಕಿತ್ತನೇ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಸಾ. ನನ್ನ ಗಂಡಂಗೆ ಗೊತ್ತಿಲ್ಲದಂಗೆ ಈ ಹಳ್ಳೆ ಮದುವೆ ಮಾಡ್ಕೊಂಡು ಮೋಸ ಮಾಡ್ಬಿಟ್ಟು ಅವನಿ ಸಾ ಅಂತ ನಿನ್ನ ನಮ್ಮ ಯಜಮಾನಪ್ಪನ ಸೇರಿಸಿ ನೀ ಒಳಗಡೆ ಕಕ್ಸ್ಬಿಡ್ತೀನಿ ಅಷ್ಟೇ ನೀನಿಯ. ಓ ಏನು ಅನ್ಕೊಂಬಿಟ್ಟಿದ್ಯಾ ನಿನ್ನ, ನೀನು ನಿನ್ನ ಮಗಳು ಬಂದ್ಬಿಟ್ಟಿಲಿ ನನ್ನ ಇದನ್ನ ಗೊತ್ತನೆಲ್ಲ ಕಮ್ಮಿ ಮಾಡಬೇಕು ಅಂತ ಅನ್ಕೊಂಡಿದ್ಯೇನೆ. ನೋಡು ಅದಕ್ಕೆ ನಮ್ಮ ಅಣ್ಣ ಏನು ಕರ್ಕೊಬಿಟ್ಟು ಬಂದಿರೋದು ನಾನು. ನ್ಯಾಯ ಅಂದರೆ ನ್ಯಾಯ ಅಷ್ಟೇ ಏನಿಯಾ, ನಮ್ಮ ಅಕ್ಕ ಏನು ಕರೆಸ್ತೀನಿ ಅಂತ ಹೇಳಿ ನೋಡು ಯಾವಳನ್ನೂ ಕರೆಸೋ ಅವಶ್ಯಕತೆ ನನಗೇನಿಲ್ಲ. ಮನೆ ಬಿಟ್ಟು ಒಯ್ತಾ ಇರು ಅಷ್ಟೇನೆ. ಇದೇನು ಭದ್ರಮ್ಮ ಹಿಂಗೆ ಅಂದ್ಬಿಟ್ಟು ಹೆಂಗೆ ಹೇಳು, ಒಯ್ತಾ ಇರು ಮನೆ ಬಿಟ್ಬಿಟ್ಟು ಅಂತ ಎತ್ತೋಗನಿ ನಾವು ತಾನೇ ನೀನಿಯಾ. ನಮಗೂ ಮನೆಗಿನೇ ಎಲ್ಲ ಏನು ಐತೆ ನಮಗೆ, ನಾವು ಇಲ್ಲೇ ನೀ ತಾನೇ ನಿನ್ನಿಂದ ಎಷ್ಟು ವರ್ಷ 15 ವರ್ಷ ಅನ್ಕ 15 ವರ್ಷ ಈಚೆ ಕಡೆ ಇದ್ವಿ. ಇವಾಗ ನಾನು ನೆಮ್ಮದಿಗೆ ಬಂದಿಲ್ಲಿರಾನಿ ಅನ್ಕೊಂಡ್ರೆ ಇವಾಗಲೂ ಕಿರಿಕಿರಿ ಶುರು ಮಾಡ್ತೀಗಲ್ಲ. ಇದು ಯಾವ ಸೀಮೆ ನ್ಯಾಯ ಅಂತೇಳ್ಬಿಟ್ಟು ನಾವೇನ ಶಾನೆ ಏನಾರ ಮಾತಾಡಿದ್ವಿ ನಾವೇನು ಕೇಳ್ತಿದ್ವಿ? ಮನೆಗಿರಕ್ಕೆ ಒಂಚೂರು ಜಾಗ ಕೇಳ್ತಿದ್ವಿ, ಅದು ಬಿಟ್ರೆ ನಾವು ಇನ್ನೇನಾರ ಕೇಳಿದ್ವಿ? ಅಷ್ಟಕ್ಕೂ ನೀನು ಹೂಗೊಡ್ದಿದ್ದಂಗೆ ನೀನು ಅದು ಇದು ಅಂತ ಮಾತಾಡ್ರೆ ಹೆಂಗೆ ಹೇಳು? ನೋಡಿ ಭದ್ರಮ್ಮ ಅದೆಲ್ಲನೂ ಬೇಕಾಗಿಲ್ಲ. ನನಗೇನು ನಾನು ಈ ಮನೆಗೆ ಇರ್ತೀನಿ ಅಷ್ಟೇ ನಿನಗೆ. ಏಯ್ ನನ್ನ ತಂಗಿ ಹೇಳು ನಿಂಗೆ ಅರ್ಥ ಆಗಕ್ಕಿಲ್ವಾ? ನನ್ನ ತಂಗಿ ನಿಂಗೆ ಏನ್ರಾಗ ಹೇಳ್ತಾವಳೆ? ನನ್ನ ತಂಗಿ ನಿಂಗೆ ಏನಾದ್ರೂ ಇಂಗ್ಲೀಷಾಗ ಹೇಳ್ತಾವಳೆ, ಕರೆಕ್ಟಾಗಿ ಹೇಳ್ತಾವಳೆ ತಾನೆ ನನ್ನ ತಂಗಿ. ನಿಂಗೇನು ಅರ್ಥ ಆಯ್ತಿಲ್ವಾ ನಿನ್ಗೆ? ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಿಯಾ ನಿಂಗಂತೂ. ನೋಡು ಸುಮ್ಕೆ ಏನಿಯಾ ಮನೆ ಖಾಲಿ ಮಾಡ್ಕೊಂಡು ಹೋಗೋದ್ ಕಲ್ತ್ಕೊಳ್ಳಿ ಅಮ್ಮ ಮಗಳು ಇಬ್ರು. ಓಹೋ ಇಷ್ಟು ದಿನ ಇದ್ದಿದ್ದೆಲ್ಲ ಅಂದ್ರೆ ಸಾಕುವ ನೋಡಿ, ಸುಮ್ಮನೆ ಹೋಗಿ ಲಗೇಜ್ ಪಗೇಜ್ ಎಲ್ಲ ಎತ್ಕೊಂಡು. ನಾನು ಇದನ್ನೆಲ್ಲ ಸುಮ್ಮನೆ ಬಿಡೋಕ್ಕಿಲ್ಲ. ನಾನು ಇವಾಗ ಈಚೆ ಕಡೆಗೆ ಹೋಗ್ಬಿಟ್ರೆ ನನ್ನ ಮಗಳವಳೆ, ನನ್ನ ಮಗಳ ಜೀವನ ಏನು, ನನ್ನ ಜೀವನ ಏನು, ನಮ್ಮ ಕತೆ ಏನು? ನಿಮ್ಮ ಯಜಮಾನಪ್ಪ ಎಲ್ಲನೂ ಮದುವೆ ಮಾಡ್ಕೊಂಡು ಅಂತಾನೆ ನೀನು ಅವಾಗ ಮಾಡ್ಕೋಬೇಕಾರೆ ಮಕ್ಕಳಾಗಿಲ್ಲ ಮಾಡ್ಕೊಂತ ಹೇಳ್ದೋಳು ನೀನೇ ತಾನೇ. ಇವಾಗ ನೋಡ್ರೆ ನನಗೆ ಗೊತ್ತೇ ಇಲ್ಲ, ನನಗೆ ಶಾನೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀಗ ನೀನಂತೂ. ನೀನು ಆ್ಯಕ್ಟಿಂಗ್ಗೆಲ್ಲನೂ ಇದು ಮಾಡೋಕ್ಕಾಗಕ್ಕಿಲ್ಲ ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ಇದೇ ಮನೆಗೆ ಏನಿಯಾ ಇರ್ತೀನಿ ಅಷ್ಟೇ ನೆನೆಯ. ಇದೇ ಮನೆಗೆ ಇರ್ತೀನಿ ಅದೇ ಮನೆಗೆ ಇರ್ತೀನಿ ಅಂತ ಹೇಳಿದ್ರೆ ಸುಮ್ಕಿರಾಕಿಲ್ಲ. ನೋಡು ನಮ್ಮ ಯಜಮಾನಪ್ಪನ ನಾನು ಇರಿಸ್ಕೊತೀನಿ, ನಮ್ಮ ಯಜಮಾನರನ್ನ ನೋಡ್ಕೊತೀನಿ, ನಿನ್ನ ಮಗಳನ್ನ ಕರ್ಕೊಂಡು ಹೋಯ್ತಾ ಇರು. ಯಾಕೆ ಊರಾಗೆಲ್ಲನೂ ಗಂಡನ ಬಿಟ್ಟೋಳು ಅಂತ ಅನಿಸ್ಕೋಬೇಕೇನೆ. ನಾನು ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿದ್ದೀನಿ ಅಂತ ಊರ ಜನಕ್ಕೆಲ್ಲ ಗೊತ್ತಾಗ್ಲಿ ಬಿಡು. ನಾನು ಹೆಂಗಿದ್ದೀನಿ ಸುಖವಾಗಿ ಅಂತೇಳಿ ಇಷ್ಟು ದಿನ ನೀನೇ ಮಡಿಕೊಂಡಿದ್ದಿಲ್ಲ, ನನ್ನ ಗಂಡನೆಲ್ಲ ನೀನೇ ಮಡಿಕೊಂಡಿದ್ದಲ್ಲ. ಇವಾಗ ನನ್ನ ಗಂಡನ ಜೊತೆ ನಾನು ಆರಾಮಾಗಿರ್ತೀನಿ ಬಿಡು. ಅದಕ್ಕೆ ಯಾಕೆ ಹಂಗೆ ಕೊಟ್ಟರ್ಕೊಂಡು ಸಾಯ್ತೀಯ ನೀನಂತೂ? ಹೋಗು, ಇಷ್ಟು ದಿನ ನನ್ನ ಗಂಡು ನೀನು ಬಿಟ್ಕೊಟ್ಟಿದ್ದೀನಿ ಹೆಚ್ಚು, ಇನ್ನೂ ಬೇರೆ ಬಿಟ್ಕೊಡ್ತಾರ ನಿನಗೆ? ಹೋಗು ಸುಮ್ಕೇನಿಯಾ ತಂಗಿ ನೀನು ಸುಮ್ಕಿರು. ನೀನು ಒಯ್ತಾಳೆ ಹೋಗದೆ ಇನ್ನೇನು ಮಾಡ್ತಾಳೆ? ಹೋಗ್ಲಿಲ್ಲ ಅಂದ್ರೆ ಬಟ್ಟೆ ಬರೀ ಇತ್ಕೊಂಡು ಎಸಕ್ಕಿಲ್ವ ಇವಳು? ಹೋಗಿ ಒಯ್ತಾಳೆ ಸುಮ್ಕಿರು. ಬಾ ಹೋಗನಿ. ನೋಡ ಸಂಜೆ ಗಂಟೆ ಟೈಮ್ ಕೊಟ್ಟಿರ್ತೀವಿ, ಸಂಜೆ ಅಷ್ಟೊತ್ತಿಗೆ ನೀನು ಎಲ್ಲಾನು ಎತ್ಕೊಂಡು ಹೋದ್ರೆ ಬುದ್ಧಿಕೊಂಡೆ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯಾ. ನನ್ನ ತಂಗಿಗೆ ಏನಿಯಾ ನೋವು ಮಾಡ್ತಿದ್ದೀಗ ಅಂತಂದ್ಮೇಲೆ ನಾನು ಸುಮ್ಮನಿದ್ದೇನೆ. ಓಹೋ ಬಾ ಹೋಗೋಣ. ಚಿಕ್ಕತ್ತೆ. ಹಾಂ ಹೇಳು ಪ್ರಿಯಾ. ಚಿಕ್ಕತ್ತೆ ಇಲ್ಲಿ ನಿಮ್ಮ ಪರ ಯಾರು ನಿಂತ್ಕೊಳ್ಳಲ್ಲ ಇಲ್ಲಿ, ಪರಾಗಿರ ಅಂತೇಳ್ಬಿಟ್ಟು. ನೋಡು ಏನಾರ ಒಂದು ಮಾಡಬೇಕು ಅಂತಂದರೆ ಒಂದು ಕೆಲಸ ಮಾಡು. ಸುಮ್ಮನೆ ಏನಿಯಾ ಅದೇ ಜಯಕ್ಕ ಎಲೆಕ್ಷನ್ನಾಗ ಗೆದ್ದೈತಲ್ಲ, ನಿಮಗೂ ಗೊತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ಆಗೈತೆ ಅಂತ ನಿಮ್ಮ ಕಷ್ಟ ಗಿಷ್ಟ ಎಲ್ಲ ಹೇಳ್ಕೊಳ್ಳಿ. ಅಲ್ಲಿ ಏನಾರ ಒಂದು ನ್ಯಾಯಗೀಯ ಸಿಗ್ತದೆ. ಅಲ್ಲಿ ಪೊದ್ದು ಇತ್ತಾಳೆ. ಪೊದ್ದು ಅಕ್ಕ ಅಂತ ತುಂಬ ಒಳ್ಳೇದು, ಭಾಳ ಬುದ್ಧಿವಂತೆ. ಹೆಂಗನ ಮಾಡಿ ಹಂಗೋ ಹಿಂಗೋ ಮಾಡಿ ಹೆಂಗೆಂಗೋ ಮಾಡೋಗ್ಬಿಟ್ಟು ಹೆಂಗೋ ಸೊರು ಮಾಡ್ತಾಳೆ. ನೀವು ಹೋಗ್ಬಿಟ್ಟು ಸುಮ್ಕೇನಿ ಅವ್ರ ಮನೆ ಕೇಳೋದೇನೇ ವಾಸಿ. ನೀವು ಇಲ್ಲೆಲ್ಲ ನಿಂತ್ಕೊಂಡು ನೀವು ಲಬ ಬಾಯಿ ಬಡ್ಕೊಂಡ್ರು ಏನು ಪ್ರಯೋಜನ ಹಾಕಿಲ್ಲ. ಇವಮ್ಮ ಬಗ್ಗದಂತೂ ಬಗ್ಗದಿಲ್ಲ. ಪಂಚಾಯತಿ ಇರಲ್ವಾ, ಅಲ್ಲಿ ಹೋಗಿ ಕೇಳು. ಅಲ್ಲಿ ಹೋಗಿ ಕೇಳಿದ್ರೆ ಬೇಕಾದ್ರೆ ಬಂದು ಇಲ್ಲ ಅಲ್ಲಿಗೆ ಇವ್ರನ್ನೂ ಕರೆಸಿ ನ್ಯಾಯ ಮಾಡ್ತಾರ. ಅಲ್ಲ ಪೊದ್ದಿ ಮಾತಿ ಅಮ್ಮ ಕೇಳ್ತಾಳ, ಒಬ್ರಿಗೊಬ್ರು ಕಂಡ್ರೆ ಆಗೋದೇ ಇಲ್ವಲ್ಲ. ಇವ್ರ ಮಾತೆಲ್ಲ ಅವ್ರು ಹೆಂಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ನ್ಯಾಯಕ್ಕೆಲ್ಲ ಕೂರ್ಸೋದು ಹೆಂಗೆ? ನಿಂಗೆ ಯಾಕೆ? ನಾನು ಮತ್ತೆ ಹೆಂಗೋ ಕರ್ಕೊಬಿಟ್ಟು ಬರ್ತೀನಿ, ನೀವು ಹೋಗಿ ಸುಮ್ಕೇನಿಯಾ. ನೋಡಿ ನೀವು ನಿಮ್ಮ ಮಗಳು ಈ ಮನೆಗಂತೂ ಇರೋಕ್ಕೆ ಬಿಡೋಕ್ಕಿಲ್ಲ, ನನಗೆ ಗೊತ್ತು. ನೋಡಿ ಅದು ಬೇರೆ 2ನೇ ಮದುವೆ, ನಿಮ್ಗೆ ಅಂಥ ಅಧಿಕಾರ ಅನ್ನೋದು ಏನೂ ಇರೋಕ್ಕಿಲ್ಲ. ಅದಕ್ಕೆ ನಿಮ್ಮ ಪಾಡಿಗೆ ನೀವು ಹೋಗಿ ಅದೇನೋ ಅಂತಾರಲ್ಲ, ಬೀಸದ ದೊಣ್ಣೆಯಿಂದ ತಪ್ಪಿಸ್ಕೊಂಡು 100 ವರ್ಷ ಆಯಸ್ಸು ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಪೊದ್ದಕ್ಕೂ ಏನೋ ಒಂದು ಕೇಳೋಗಿ ಏನೋ ಒಂದು ಆಯ್ತದೆ. ಸರಿ ಆಯಿತು, ಅಲ್ಲಿಗೆ ನೀವು ಹೋಯ್ತೀನಿರು. ಆ ಜಯಕ್ಕ ನನಗೆಲ್ಲ ಸಂದ ಗೊತ್ತು, ಪೊದ್ದು ಸ್ವಲ್ಪ ಗೊತ್ತಷ್ಟೇ, ನನಗೇನು ಅಷ್ಟೊಂದೇ ಪರಿಚಯ ಇಲ್ಲ. ನೀನೇ ಹೊಸಿ ಫೋನ್ ಮಾಡಿಬಿಟ್ಟು ಎಲ್ಲ ಇಸ್ಯನೋ ಹೇಳ್ತೀಯಾ, ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ಸರಿ ಆಯಿತು. ಅದಕ್ಕೆ ಹೇಳೋದು, ಬುದ್ಧಿ ಇಲ್ದಿದ್ದಂಗೆ ಮದುವೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. 2ನೇ ಹೆಂಡ್ತಿ ಅಂದರೆ ಮೊದಲನೇ ಹೆಂಡ್ತಿ ಬದುಕಿರ್ಬೇಕಾದ್ರೆ 2ನೇ ಹೆಂಡ್ತಿಗೆ ತಾನೇ ಅಧಿಕಾರ ಇರ್ತದೆ. ಯಾವ ಅಧಿಕಾರನೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಸುಮ್ಕಿನೇ ಅಷ್ಟೇನೇ. ಅದೇನೋ ಅಂತಾರಲ್ಲ, ಅಟ್ಟುಕೊಂಟು ಲೆಕ್ಕೋಕ್ಕಿಲ್ಲ ಅನ್ನಂಗೆ. ಈ ಅತ್ತೆಗೆ ಬುದ್ಧಿನೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಪೊದ್ದಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿರು, ಏನಾರ ಒಂಚೂರು ಮಾಡ್ತದೆ ಸಹಾಯವ. ಅಕ್ಕ ಜಯಕ ಪೊದ್ದು. ನೀನಾ? ಬಾ ಕುಂತ್ಕೊ ಬರ್ರಿ. ಆಯ್ತಾ ಊಟನೋ ತಿಂಡಿನೋ?
ಜಯಕೋರೆ ನನಗೆ ನೀವೇ ಸಹಾಯ ಮಾಡಬೇಕು. ಆ ಭದ್ರಮ್ಮಂತಾಗ ನನ್ನ ಕೈಲಿ ಬದುಕಕ್ಕಾಯ್ತಿಲ್ಲ. ಆ ಭದ್ರಮ್ಮ ಒಸಿ ಟಾರ್ಚರ್ ಕೊಡ್ತಿಲ್ಲ. ಭದ್ರಮ್ಮ ಮನೆಗೆ ಇರಕ್ಕೆ ಬಿಡ್ತಾ ಇಲ್ಲ, ಕುಂತ್ಕೊಳಕ್ಕೆ ಬಿಡೋಕ್ಕಿಲ್ಲ, ನಿಂತ್ಕೊಳಕ್ಕೆ ಬಿಡೋಕ್ಕಿಲ್ಲ. ಎವಿ ಟಾರ್ಚರ್ ಅಂದರೆ ಟಾರ್ಚರ್ ಇಕ್ತಾಳೆ ನನಗಂತೂ. ಕುಂತ್ರು ನಿಂತರು ಅವ ಮುಂದೆ ಏನಿಯ ಕಾಟ ಆಗೋಗ್ಬಿಟ್ಟೈತೆ ಜಯಕ್ಕ. ಹೆಂಗನ ಮಾಡ್ಬಿಟ್ಟು ನಿಮ್ಮ ಕೈ ಮುಗಿತೀನಿ, ಹೆಂಗನ ಮಾಡಿ ನನಗೆ ಆಯಮ್ಮನಿಂದ ಮುಕ್ತಿ ಕೊಡಿಸ್ಬಿಡಿ ಅತ್ತಾಗೆ. ಅಲ್ಲ ನನ್ನ ಮನೆ ಬಿಟ್ಬಿಟ್ಟು ಹೋಗು ಅಂದರೆ ಇದ್ದಕ್ಕಿದ್ದಂಗೆ ಏನಿಯ ಹೆಂಗೆ ಹೋಗ್ಲಿ ಅಂತೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಏನಿಯ ಹೋಗೋಕ್ಕಾಯ್ತದ? ಆಗಕ್ಕಿಲ್ಲ ಅಲ್ವಾ? ಅದಕ್ಕೆ ನೀ ಹೆಂಗನ ಮಾಡಿ ನಮಗೆ ನ್ಯಾಯ ಕೊಡಿಸಿ. ನನ್ನ ಪರ ಅಂತೇಳ್ಬಿಟ್ಟು ಯಾರೂ ಇಲ್ಲ. ನಮ್ಮ ಅಕ್ಕಂಗೆ ಫೋನ್ ಹಾಕಿದ್ದೆ, ನಮ್ಮ ಅಕ್ಕನೂ ಬರಲಿಲ್ಲ. ಅದಕ್ಕೆ ನೀವು ಹೆಂಗಿದ್ರು ಇವಾಗ ಊರಾಗೆ ಎಲೆಕ್ಷನ್ ಗೆದ್ದಿದ್ದೀರ ತಾನೇ ನೀವು. ಅದಕ್ಕೆ ನಿಮ್ಮ ತಾಗೆ ಏನಿಯ ಕೇಳ್ತಿರೋದು. ಹೆಂಗನ ಮಾಡಿ ನೀವೇನೇನಿಯ ನನಗೆ ನ್ಯಾಯ ಕೊಡಿಸ್ಬೇಕು ನೋಡಿ. ನಿಮ್ಮ ಸೊಸೆ ಪೊದ್ದು ಇದ್ರೂ ಪರವಾಗಿಲ್ಲ, ಪೊದ್ದು ಹತ್ರನೂ ಮಾತಾಡ್ತೀನಿ. ಏನೋ ಒಂದು ತಲೆ ಉಪಯೋಗಿಸ್ಬಿಟ್ಟು ಏನೋ ಒಂದು ಮಾಡ್ತಾರಲ್ಲ ಅದಕ್ಕೇನೆಯ. ಭದ್ರಮ್ಮನ ಕತೆ ನಿಂಗೆ ಗೊತ್ತಿಲ್ದಿರೋದು ಏನೈತೆ? ನನಗಂತೂ ನ್ಯಾಯ ಕೊಡಿಸ್ಬೇಕು ಗೊತ್ತಾಯ್ತಿಲ್ಲ. ಇನ್ನೇನು ಮನೆ ಬಿಟ್ಟು ಹೋಗು ಅಂತಂತೊಳೆ ಅಂದರೆ ಇನ್ನು ಎಂಥ ನ್ಯಾಯ ಕೊಡಿಸ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ತಲೆನಾಗಂತೂ ಏನು ಓಡ್ತಾ ಇಲ್ಲ. ನಾವು ನ್ಯಾಯ ತೀರ್ಮಾನ ಮಾಡಿದ್ರು ಕೇಳ್ತಾಳ ಇಲ್ವಾ ಅದೂ ಗೊತ್ತಿಲ್ಲ. ಸರಿ ಆಯಿತು ತಗ, ಆಯಿತು. ಏನೋ ಒಂದು ಇದು ಮಾಡಿದ್ರೆ ಆಯಿತು. ನೋಡೋಣ, ನಾನು ಮಾತಾಡ್ತೀನಿ. ಬಂದು ಪೊದ್ದು ನನ್ನ ಸಸ್ಯ ಇಲ್ಲೇ ಎಲ್ಲೋ ಇರಬೇಕು, ಕರಿತೀನಿ. ಅವಳು ಏನೋ ಒಂದು ಮಾಡ್ತಾಳೆ. ಪೊದ್ದಿ ಪೊದ್ದಿ. ಅತ್ತೆ ಹೇಳಿ. ಅಕ್ಕ, ಏನು ನೀವು ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಏನೋ ಅದೇ ಪಂಚಾಯತ್ಗೆ ಕರೀತಾವ್ರೆ. ಅದೇ ಭದ್ರಮ್ಮ ಮದುವೆ ಮಾಡ್ಕೊಂಡವ್ರಲ್ಲ ಇವಾಗ. ಅದಕ್ಕೆ ನೀನಿಯ ನೋಡು ಮನೆ ಬಿಟ್ಬಿಟ್ಟು ಹೋಗು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರಂತೆ ಮನೆ ಬಿಟ್ಟು ಹೋಗೋಕ್ಕೆ. ಅದಕ್ಕೆ ನೀನಿಯ ಏನೇನೇನೋ ಕಿರಿಕ್ ಮಾಡ್ತಾವ್ರಂತೆ. ಅದಕ್ಕೆ ನೀನೇನಿಯ ಏನೋ ಒಂದು ಮಾಡು ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬಂದವ್ರೆ. ನಾನು ಭದ್ರಮ್ಮನ ಮಾತು ಕೇಳ್ತಾಳೆ ಅಂತೇಳ್ಬಿಟ್ಟು ನಾನು ಎಲ್ಲಮ್ಮಿ ಕೇಳ್ತಾಳೆ ನನ್ನ ಮಾತಾ? ಅಯ್ಯೋ ಕೇಳೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ನೀನಿಯ ನಾನು ನೋಡಂತ ನಿನ್ನ ಮಾತು ಕೇಳು, ನೀನು ಏನು ಹೇಳಿದ್ರೆ ಅದು ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತಿದ್ದೀನಿ. ನೀನೇ ಹೊಸಿ ಏನೋ ಹೇಳು ಕಳ್ಸಮ್ಮಿ, ಅವ್ರ ಮನೆಗೆ ನಂದು ಹೆಂಗೆ ಗೊತ್ತಾಯ್ತದ ನನಗೆ. ಅತ್ತೆ ಎಲೆಕ್ಷನ್ ಗೆದ್ದಿದ್ದೀರ ಅಂದಮೇಲೆ ಊರು ಪಂಚಾಯತ್ಗಳೆಲ್ಲ ಮಾಮೂಲಿ. ಪಂಚಾಯತ್ಗಿನ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೈತೆ ಅಂತ ಹೇಳಿ. ಸರಿ ಆಯಿತು. ಏನು ಇವಾಗೇನು ಇವ್ರಿಗೆ ನ್ಯಾಯ ಅಲ್ಲ ಅಲ್ಲ ಕಣಕ್ಕ, ನಿಮ್ಗೆ ಏನು ಬೇಕು ಅಂತೇಳ್ಬಿಟ್ಟು ಹೇಳಿ, ಮಾತಾಡ್ತೀನಿ. ಏನೂ ಇಲ್ಲ ನನಗೂ ಅಂತೇಳ್ಬಿಟ್ಟು, ನನಗೂ ಗಂಡನೂ ಬೇಕು. ಹಂಗೇನಿಯ ನನ್ನ ಗಂಡನ ಜೊತೆ ನಾನು ಸಂದಾಕೂ ಇರಬೇಕು. ಅಲ್ಲ ಇರೋಕ್ಕೊಂದು ಮನೆ ಇಲ್ಲ, ಮಠ ಇಲ್ಲ. ನನ್ನೇನಿಯ ಕಳಿಸ್ಬಿಡ್ತೀನಿ ಅಂತಂದರೆ ಎಲ್ಲಿಗೋಗ್ಲಿ ಹೇಳಿ ನಾನೇನಿಯ? ನಾನು ಎಲ್ಲಿಗೆ ತಾನೇ ಹೋಗೋಕ್ಕಾಯ್ತದೆ ಪೊದ್ದು? ಅದಕ್ಕೇನಿಯ ನನಗೂ ಇರೋಕೆ ಅದೇ ಮನೆಗೆ ಏನೇ ಇರಬೇಕು, ಮಾಡಬೇಕು, ಎಲ್ಲನೂ ಮಾಡಬೇಕು. ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಾನೇ ಇಲ್ಲ. ನನಗಂತೂ ಏನು ಮಾಡೋದು ಹೆಚ್ಚು ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೇನಿಯ ನಿನ್ನೇನಿಯ ಕೇಳ್ತಿರೋದು. ಏನಾರ ಹೊಸಿ ಮಾಡು ಅಂತ ಹೇಳ್ಬಿಟ್ಟು ನೋಡು, ಏನಾರ ಒಂಚೂರು ಮಾಡಿ ನೀನೇನಿಯ ಸೋರ್ ಮಾಡು, ಹೆಂಗನ ಮಾಡಿ. ಇಲ್ಲ ಅಂತ ಮಾತ್ರ ಒಂದು ಬೇಡ ನೀನಂತೂ. ಆಯಿತು, ಪಂಚಾಯತ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ರಿ. ನಾನೇನು ಶಾನೆ ಮಾತಾಡೋಕ್ಕಿಲ್ಲ. ಏನೋ ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀನಿ ನೋಡಿ. ಆ ಮನೆಗಂತೂ ಇರೋಕ್ಕಾಗಲಿಲ್ಲ ಅಂದರೆ ಅಮ್ಮನ ಜೊತೆ ಇರೋಕ್ಕಾಯ್ತದ? ಯಾರಿಗಿರೇ ಮನೆ ಮಾಡ್ಕೊಂಡೇನೋ ಹೋಗಿವ್ರಂತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸರಿ, ಇದು ಒಂದು ಕಿತ ನ್ಯಾಯಕ್ಕೆ ಅಂತ ಹೇಳ್ಬಿಟ್ಟು ಕರೀರಿ. ಏನೋ ಒಂದು ಮಾತಾಡಿ ಅಮ್ಮಂಗೆ ಒಂಚೂರು ಬುದ್ಧಿ ಹೇಳ್ಬಿಟ್ಟು ಕಳಿಸಿದ್ರೆ ಆಯಿತು. ಆ ಅಮ್ಮ ಭದ್ರಮ್ಮ ಅಷ್ಟು ಸಾಮಾನ್ಯ ಅಲ್ವೇ ಅಲ್ಲ ಅಮ್ಮ. ಅದೇ ಹೋಗಿ ಸರಿ ಕರ್ಕೊಂಬಿಡ್ಬಾ. ಇಲ್ಲ ನಾವೇ ಅಲ್ಲಿಗೆ ಬರ್ಬೇಕಾ, ನೀವೇ ಇಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರ್ರಿ ಅತ್ತಾಗಿ ಇನ್ನೇನು ಮಾಡೋಕ್ಕಾಯ್ತದೆ? ಕರ್ಕೊಂಬಿಡ್ಬಾ. ನ್ಯಾಯಕ್ಕೆ ಅಂತೇಳ್ಬಿಟ್ಟು ಏನೋ ಒಂದು ಮಾತಾಡಿ ತೀರ್ಮಾನ ಮಾಡಿಬಿಟ್ಟು ಕಳಿಸಿದ್ರೆ ಆಯ್ತದೆ ಅಷ್ಟೇ ನೀನಿಯ. ಸರಿನಾ? ಚಿಂತೆ ಮಾಡಬೇಡ. ಆ ಭದ್ರಮ್ಮನ ಕತ್ಕೋಗಿ ಹೋಗಿ ಎಂಥ ಮನೆಗೆ ತಗ್ಲಾಕೊಂಬಿಟ್ಟಿದ್ದೀಗೋ ನೀನಂತೂ. ನೀನು ಮಗಳು ಹೆಂಗನ್ವೇ ಒಳ್ಳೆ ಕಡೆ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋ ಥರ ನೋಡು. ಇಲ್ಲ ಅಂದರೆ ಬೋಲ್ ಕಷ್ಟ ಆಯ್ತದೆ ನಿಂದಂತೂ ಜೀವನ. ಹೊಸಿಯೆಲ್ಲ ಇನ್ನೂ ಶಾನೆ ಕಷ್ಟ ಆಗೋಗ್ಬಿಡ್ತದೆ. ಸರಿನಾ? ಸರಿ ಕಣಕ್ಕ. ಏಳೋಳೆ ಪ್ರಿಯಾ ಏಳೋಳೆ. ಅವ್ರನ್ನ ಪಂಚಾಯತ್ಗೆ ಅಂತೇಳ್ಬಿಟ್ಟು ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನೋ ಒಂದು ಮಾತಾಡ್ತೀನಿ ರೀ. ಕರಿತೀನಿ, ಬರ್ತಾರೇನೋ. ಇನ್ನೊಂದಕ್ಕ, ಪಂಚಾಯತಿನ ನಾನು ಏನಾರ ಕೇಳಿದ್ರೆ ಅದಕ್ಕೆ ನೀವು ಅಂತ ಒಪ್ಕೊಳ್ಳಿ. ಸರಿನಾ? ನಾನು ಏನೋ ಒಂದು ಮಾಡ್ತೀನಿ. ನೀವು ಹಂಗಲ್ಲ ಹಿಂಗಲ್ಲ ಅಂತ ಅನ್ಬೇಡ್ರಿ. ಪೊದ್ದು ಹೆಂಗೆ ಹೇಳಿದ್ರೆ ಹಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಪ್ಕೊಳ್ಳಿ. ಈ ಅಮ್ಮನ ಎಲ್ಲನೂ ಅಷ್ಟು ಈಸಿಯಾಗಿ ಎಲ್ಲನೂ ಬೀಳ್ಸೋಕ್ಕಾಗಕ್ಕಿಲ್ಲ. ಭಾಳ ಕಷ್ಟ ಐತೆ ಈ ಅಮ್ಮನ ಇದು ಮಾಡಿ ಅಡ್ಕೋಗಿ ತಗೊಬಿಟ್ಟು ಬರೋದು. ಅದಕ್ಕೆ ನಾನು ಏನೋ ಒಂದು ಮಾಡ್ತೀನಿ. ಸರಿನಾ? ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ನಾನು ಏನೋ ಒಂದು ನಿಮ್ಗೊಂದು ದಾರಿ ಮಾಡಿಕೊಡ್ತೀನಿ. ಇನ್ನು ಪೊದ್ದು ನಾನು ಪೊದ್ದು ಏನು ಹೇಳಿದ್ರು ಅದು ಅನ್ನಂಗೆ ಸುಮ್ಮನೆ ಇದ್ಬಿಡಿ. ಸರಿನಾ? ನಿಮ್ಗೇನು ಉಳ್ಕೊಳಕ್ಕೆ ಮನೆ ಗೀನೆ ಎಲ್ಲ ಬೇಕು. ಏನೋ ಒಂದು ವ್ಯವಸ್ಥೆ ಮಾಡಬೇಕು ತಾನೆ. ನಾನು ಮಾಡ್ತೀನಿ, ಹೋಗಿ. ಸರಿ ಪೊದ್ದು, ಅಷ್ಟು ಮಾಡಿ ಪುಣ್ಯ ಕಟ್ಕ ಸಾಕು. ನಂಗೆ ಇನ್ನೇನು ಬೇಡ. ಅಯ್ಯೋ ಹೋಗು ಅಂತಂದರೆ ಎಲ್ಲಿಗೆ ಹೋಗನಿ? ನೀವೇ ಹೇಳಿ. ಹೋಗು ಮನೆ ಬಿಟ್ಟು ಹೋಗು ಅಂತ ಅಣ್ಣ ಇನ್ನು ಬೇರೆ ಕರ್ಸವಳೆ. ಅವ್ನು ನೋಡ್ರಿ ಹಿಂಗೆ ಡುಮ್ಮಣ್ಣ ರೌಡಿ ಇದ್ದಂಗೆ ಅವನಿ. ಏನು ಮಾಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನನಗಂತೂ. ಅದೇನೇ ನನಗೂ ಟೆನ್ಷನ್ನು. ಸರಿ ಆಯಿತು, ಕರ್ಕೊಂಬಿಟ್ಟು ಬರ್ತೀನಿ ಹೇಳಿ ಪಂಚಾಯತ್ಗೆ.
ಲೇ ಪೊದ್ದಿ, ಏನೇ ಮಾಡೋಕ್ಕಾಯ್ತದೆ ನಿಂಗೆ ಗೊತ್ತಿಲ್ವೇನೆ ಅವಳ ಕತೆ ಏನು, ಬದ್ರಿ ಕತೆ ಏನು ಅಂತೇಳ್ಬಿಟ್ಟು ಅವಳ ತಾಗ ನ್ಯಾಯ ಮಾಡೋಕ್ಕಾಯ್ತದೆ ನಿನಗೆ? ಹಾಂ, ಆಗಕ್ಕಿಲ್ಲ ಅಂತೇಳ್ಬಿಟ್ಟು ಕಳ್ಸೋ ನೀವು ಅಂತ ಅಂದ್ಕೊಂಡೆ. ನೀನು ಬಾಯಿ ಬರಲಿಲ್ಲ ನನಗೂ, ನೀನು ಎತ್ತಾಗ ಆಗಕ್ಕಿಲ್ಲ ಅಂತ ಏನಾರ ಏಳು ಕಳ್ಸೋದು ಬಿಟ್ಬಿಟ್ಟು ನೀನು ಯಾಕೆ ಹಿಂಗೆ ಮಾಡ್ಕೊಂಡು ಹಿಂಗೆ ಕುಂತಿದ್ದೀಗಲ್ಲ? ಅವಳು ಭದ್ರ ಮುಂತಾಗೆ ಪೊಲು ಬಾಯಿ ಆಯಮ್ಮಂದಂತೂ ಆಯಮ್ಮಂತ ಗೆಲ್ಲಕ್ಕಾಯ್ತದ? ನೀನೇ ಹೇಳು, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹಾಂ, ಸುಮ್ಮನೆ ಒಪ್ಕೊಂಡಿದ್ದಾಯ್ತು ಅಂತ ಅನ್ನಿಸ್ತದೆ ಕಣವ ನನಗಂತೂ. ಏನೋ ಅವ್ರವ್ರ ತೀರ್ಮಾನ ಅವ್ರು ಮಾಡ್ಕೋತಾರೆ ಅಂತ ಅನ್ನಿಸ್ತದೆ. ಅತ್ತೆ, ನಾವು ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದೀವಿ ನಮ್ಮ ಮನೆಗೆ. ಯಾರೋ ಒಬ್ರು ಊರೊಬ್ಳವ್ರು ಹಿಂಗೆ ಕಷ್ಟ ಅಂತ ಹಂಗೆ ಅನ್ಕೊಂಡು ಬಂದರೆ ನಾವು ಸಹಾಯ ಮಾಡಲಿಲ್ಲ ಅಂತಂತಂದರೆ ಹೆಂಗೆ ಹೇಳಿ? ಹಾಂ, ನೀವೇ ಯೋಚನೆ ಮಾಡಿ. ಏನಾರ ಒಂಚೂರು ಸಹಾಯ ಮಾಡಬೇಕು ತಾನೇ, ಮಾಡಲಿಲ್ಲ ಅಂತಂದರೆ ಹೆಂಗಾಯ್ತದೆ? ಹಾಂ, ನೋಡಿ ನೋಡೋಣ, ನಾನು ಏನೋ ಒಂದು ಮಾಡಿ ಅವ್ರಿಗೇನೋ ಒಂದು ನ್ಯಾಯ ಇದಾಗಂಗೆ ಮಾಡ್ತೀನಿ, ಸರಿನಾ? ನೀವು ಏನು ತಲೆ ಕೆಡಿಸ್ಕೊಬೇಡಿ, ನಾನು ಯೋಚನೆ ಮಾಡ್ತೀನಿ, ನೀವು ಹೋಗಿ. ಹಾಂ, ಸರಿ ಕಣವ, ನಾನು ಚಿಕ್ಕ ಹುಡುಗಿ, ನಾನು ಮಾತಾಡಿದ್ರೆ ಸರಿ ಹೋಗಕ್ಕಿಲ್ಲ. ನೀವಿರ್ರಿ, ನೀವೇ ಮುಂದೆ ನೀವು ಕೂತ್ಕೊಳ್ಳಿ, ಆಮೇಕಿಂದ ಉಳಿದಿರೋದೆಲ್ಲನೂ ಮಾತಾಡ್ಕೊಳ್ಳೋಣ, ಸರಿನಾ? ನೀವು ಮುಂದೆ ಕೂತ್ಕೊಂಡು ಮಾತಾಡಿ, ನಾನು ಹಿಂದೆ ಏನು ಬೇಕೋ ಅದನ್ನು ಮಾಡ್ತೀನಿ. ಹ್ಞೂ, ಸರಿ ಸರಿ ಆಯಿತು. ಈ ಪೊದ್ದಿ ಅದು ಏನು ಮಾಡ್ತಾಳೋ ಏನೋ, ಆಮೇಕಿಂದ ಅವಳ ಹತ್ರ ಉಗಿಸ್ಕೊಳ್ಳೋದು ಯಾಕೆ ಬೇಕು ನಮಗಂತೂ? ಹಾಂ, ಮೊದಲೇ ಅವಳಿಗೂ ನಮಗೂ ಆಗ್ಬರಕ್ಕಿಲ್ಲ. ದುಸ್ಮನ್ ನಮ್ಮನ್ನು ಕಂಡ್ರೆ. ಈ ಅಂಬೆಗೆ ನೋಡಿದ್ರೆ ಸಹಾಯ ಮಾಡುವಂತ ಬಂದೈತಿ, ಪೊದ್ದಿ ನೋಡಿದ್ರೆ ಎಲೆಕ್ಷನ್ನಾಗ ಗೆದ್ದಿದ್ಯಾ ಪಂಚಾಯತ್ಗೆ ಮಾಡು ಅಂತಾಳೆ. ಯವ್ವ, ಏನು ಮಾಡೋದು ಏನು ಕಥೆಯೋ.